ಪರಮ ಪಾವನ ಮೂರ್ತಿ ಕರುಣಾನಿಧಿಯಾಗಿರ್ತಕ್ಕಂಥ ಶ್ರೀ ಸಾಧು ನಿಶ್ಚಲದಾಸಜಿ ವಿರಚಿತ ಶ್ರೀ ವೃತ್ತಿ ಪ್ರಭಾಕರ ಗ್ರಂಥದಲ್ಲಿ ನಿನ್ನೆ ದಿವಸ ನೀವೆಲ್ಲ ಉಪಕ್ರಮಿಸಿರ್ತಕ್ಕಂಥ ಯಾವ 6ನೇ ಪ್ರಕಾಶದಲ್ಲಿ 9ನೇ ಟೀಕಾಂಕಿ, ಆ 9ನೇ ಟೀಕಾಂಕಿಯಲ್ಲಿ ಸಂಸರ್ಗ ಅಭಾವದ ಪ್ರತಿಯೋಗಿಯೊಡನೆ ವಿರೋಧ, ಅನನ್ಯ ಅಭಾವದ ಪ್ರತಿಯೋಗಿಯೊಡನೆ ಅವಿರೋಧ ಅನ್ನತಕ್ಕಂಥ ಹೆಡ್ಡಿಂಗದಲ್ಲಿ ಯಾನು ಪ್ರತಿಜ್ಞೆಯನ್ನು ಮಾಡಿದರೆ ಅದರ ಸವಿಸ್ತಾರವಾಗಿ ಹೇಳುತ್ತಾ, ಈಗಿಲ್ಲಿ ಗ್ರಂಥಕರ್ತರಾಗಿರ್ತಕ್ಕಂಥವರು ಅನನ್ಯ ಅಭಾವದ ಮೇಲೆ ಶಂಕಾ ಸಮಾಧಾನಗಳ ಮಾಡಲಕತ್ತರ. ಹೆಂಗ ಅತ್ಯಂತಿಕ ಭಾವದು ಪ್ರತಿಯೋಗಿಯೊಡನೆ ವಿರೋಧವಿರುವುದು, ಅದರಂತೆ ಅನನ್ಯ ಭಾವದ ಪ್ರತಿಯೋಗಿಯೊಡನೆ ವಿರೋಧವಿರುತ್ತದೆ. ಅವಿರೋಧ ಅಂತ ಹೇಳುವುದು ಸಂಭವಿಸಂಗಿಲ್ಲ, ಅಸಂಭವದ. ಅದರ ಮೇಲೆ ಅನೇಕ ಗ್ರಂಥಕಾರರ ಲೇಖಗಳು ಹೀಗೆ ಇರುತ್ತವೆ ಅಂತ ಹೇಳಿ, ಅದರಲ್ಲಿ ಪ್ರತಿಯೋಗಿಯ ಆಗಿರ್ತಕ್ಕಂಥ ಯಾವ ಸಂಸರ್ಗ ಭಾವದಲ್ಲಿ 4 ಪ್ರಕಾರ, ಅನ್ಯೋನ್ಯ ಭಾವ ಒಂದೇ ಪ್ರಕಾರವಾಗಿರ್ತಕ್ಕಂಥ ಅನ್ಯೋನ್ಯ ಭಾವ ಅಂದ್ರೆ ಎದಕ್ಕೆ ಅನ್ಬೇಕು, ಸಂಸರ್ಗ ಭಾವ ಅಂದ್ರೆ ಎದಕ್ಕೆ ಅನ್ಬೇಕು ಅಂದ್ರೆ ಅದರ ಲಕ್ಷಣ ಆ ಮತಾನುಸಾರವಾಗಿನೂ ಮಾಡ್ಕೊಂಡು ಬಂದ್ರು. ಪ್ರತಿಯೋಗಿ ವಿರೋಧಿಯಾದ ಯಾವ ಅಭಾವ ಇರುವುದೋ ಅದು ಸಂಸರ್ಗ ಭಾವ ಎನಿಸುತ್ತದೆ. ಪ್ರತಿಯೋಗಿತಾ ಅವಚ್ಛೇದಕ ವಿರೋಧಿಯಾದ ಯಾವ ಅಭಾವ ಇರುವುದೋ ಅದು ಅನನ್ಯ ಅಭಾವ ಎನಿಸುತ್ತದೆ. ಈ ಪ್ರಕಾರ ಅವರ ಮತಾನುಸಾರ ಅನೇಕ ಗ್ರಂಥಕಾರರ ಲೇಖವು ಈ ಪ್ರಕಾರವಾಗಿರುತ್ತದೆ. ಅವರ ಮತದ ಅನುಸಾರವಾಗಿ ಸಂಸರ್ಗ ಭಾವ ಮತ್ತು ಅನನ್ಯ ಭಾವಗಳ ಲಕ್ಷಣನೂ ಇರುತ್ತದೆ ಅಂತ ಹೇಳಿ, ಅವರ ಅನುಸಾರವಾಗಿ ಹೇಳಿ ಈ ಗ್ರಂಥಕಾರರ ಸಮಗ್ರ ಲೇಖಗಳು ಸ್ಥೂಲ ದೃಷ್ಟಿಯಿಂದಲೇ ಇರುತ್ತವೆ, ಅವರ ಅನುಸಾರವಾಗಿಯೇ ಇರುತ್ತವೆ, ವಿವೇಕ ದೃಷ್ಟಿಯಿಂದ ಇರುವುದಿಲ್ಲ. ವಾಸ್ತವದಲ್ಲಿ ಯಾವ ಪ್ರಕಾರವಾಗಿ ಅತ್ಯಂತ ಭಾವಕ್ಕೆ ತನ್ನ ಪ್ರತಿಯೋಗಿಯೊಡನೆ ವಿರೋಧವಿರುವುದೋ ಅದೇ ಪ್ರಕಾರವಾಗಿ ಅನ್ಯೋನ್ಯ ಭಾವಕ್ಕೂ ಕೂಡ ತನ್ನ ಪ್ರತಿಯೋಗಿಯೊಡನೆ ವಿರೋಧವೇ ಇರುತ್ತದೆ. ಯಾವಾಗ ಅನನ್ಯ ಭಾವಕ್ಕೂ ತನ್ನ ಪ್ರತಿಯೋಗಿಯೊಡನೆ ವಿರೋಧವೇ ಇರುತ್ತದೆ, ಹಿಂಗ ಹೇಳಿದೊಳಗ ಏನಾಯ್ತು, ಯಾವ 9ನೇ ಟೀಕಾಂಕಿಯಲ್ಲಿ ಸಂಸರ್ಗ ಭಾವಗಳೊಡನೆ ಚತುರ್ವಿಧವಾಗಿರ್ತಕ್ಕಂಥ ಅಭಾವಗಳು ತಮ್ಮಲ್ಲಿನೂ ವಿರೋಧ ಅದ, ಅಲ್ಲದನೆ ತನ್ನ ಪ್ರತಿಯೋಗಿಯೊಡನು ವಿರೋಧ ಅದ. ಅನ್ಯೋನ್ಯ ಅಭಾವದ್ದು ಮಾತ್ರ ವಿರೋಧ ಅನ್ನತಕ್ಕಂಥ ಏನು ವಿಸ್ತಾರ ಪೂರ್ವಕ ಪ್ರತಿಪಾದನೆ ಮಾಡಿದ್ದಲ್ಲ, ಅದರದು ಅಸಂಗತ ಆಗ್ತದ. ಎಲ್ಲಿ ಅನ್ಯೋನ್ಯ ಭಾವದಲ್ಲಿ ಅನ್ಯೋನ್ಯ ಭಾವ ಅವಿರೋಧ ಅಂತ ಹೇಳಿದರು ಅವರು. ಇವ್ರು ಹೇಳ್ತಾರೆ ಹೆಂಗ ಅತ್ಯಂತಿಕ ಭಾವ ತನ್ನ ಪ್ರತಿಯೋಗಿಯೊಡನೆ ವಿರೋಧವಿರುವುದು, ಅದರಂತೆ ಅನನ್ಯ ಭಾವನು ಪ್ರತಿಯೋಗಿಯೊಡನೆ ವಿರೋಧವೇ ಇರುತ್ತದೆ. ಅನನ್ಯ ಭಾವ ತನ್ನ ಪ್ರತಿಯೋಗಿಯೊಡನೆ ವಿರೋಧವೇ ಆದಂತ ಹೇಳಿದ್ರೆ ಪೂರ್ವ ಆಚಾರ್ಯರಕ್ಕಿಂತ ಈ ಯಾವ ಹೇಳಿಕೆ ವಿರೋಧ ಆಗ್ತದೆ. ಅವರು ಅವಿರೋಧ ಹೇಳಿದರು, ಇವರು ವಿರೋಧ ಹೇಳಿದರು. ಅಭಿಪ್ರಾಯವೇನೆಂದರೆ, ಯಾವ ಭೂತಲದಲ್ಲಿ ಘಟವು ಸಂಯೋಗ ಸಂಬಂಧದಿಂದ ಇರುವುದೋ ಅದೇ ಭೂತಲದಲ್ಲಿ ಘಟದ ಸಾಮಾಯಿಕ ಸಂಬಂಧ ಚಿನ್ನ ಅತ್ಯಂತ ಅಭಾವ ಕೂಡ ಇರುತ್ತದೆ. ಅಲ್ಲಿ ಅಭಾವಗಳಲ್ಲಿ ಅವರು ಹೇಳಿರೋ ಚತುರ್ವಿಧ ಅಭಾವಗಳಲ್ಲಿ ಪರಸ್ಪರ ಅಭಾವಗಳದೂ ವಿರೋಧದ. ಯಾವಾಗ ಪ್ರಾಗ್ ಅಭಾವ ಇರ್ತದ ಆಳಾಗ ಪ್ರಧ್ವಂಸ ಅಭಾವ ಇರಂಗಿಲ್ಲ, ಪ್ರಧ್ವಂಸ ಅಭಾವ ಇದ್ದಾಳಾಗ ಸಾಮಾಯಿಕ ಅಭಾವ, ಅತ್ಯಂತಿಕ ಅಭಾವ ಮತ್ತು ಪ್ರಾಗ್ ಅಭಾವ ಇರಂಗಿಲ್ಲ. ಇನ್ನ ಸಾಮಾಯಿಕ ಅಭಾವ ಇದ್ದಾಳಾಗ ಅತ್ಯಂತಿಕ ಅಭಾವ, ಪ್ರಧ್ವಂಸ ಅಭಾವ, ಪ್ರಾಗ್ ಅಭಾವ ಇರಂಗಿಲ್ಲ. ಅಂದ್ರೆ ಒಂದ್ ಇದ್ದಾಳಾಗ ಇನ್ನೊಂದು ಅಭಾವ ಇರಂಗಿಲ್ಲ. ಯಾಕೆ ಇರಂಗಿಲ್ಲ ಅಂತ ಕೇಳಿದ್ರೆ ಪರಸ್ಪರ ವಿರೋಧವಿರುತ್ತದೆ ಅಂತ ಅವ್ರು ಹೇಳಿದ್ರು.
ಅವು ಸವಿಸ್ತಾರವಾಗಿ ಅವರು ಕುಂಡ್ರಿಸಿನೂ ತೋರಿಸಿದರು. ಅದಕ್ಕೆ ಈಗ ಇವರು ಹೇಳ್ತಾರ, ಯಾವ ಭೂತಲದಲ್ಲಿ ಘಟದ ಸಂಯೋಗ ಸಂಬಂಧದಿಂದ ಇರುವುದೋ ಅದೇ ಭೂತಲದಲ್ಲಿ ಘಟದ ಸಮವಾಯ ಸಂಬಂಧ ಚಿನ್ನಾಭಾವ ಕೂಡ ಇರುತ್ತದೆ. ಘಟದ ಭೂತಲದಲ್ಲಿ ಸಂಯೋಗ ಸಂಬಂಧದಿಂದ ಘಟ ಇದ್ದಾಳಾಗ ಆ ಘಟದು ಅತ್ಯಂತಿಕ ಅಭಾವನೂ ಇರುತ್ತದೆ. ಅವರು ಇರಂಗಿಲ್ಲ ಅಂತ ಹೇಳಿದರು, ಇವರು ಇರುತ್ತದೆ ಅಂತ ಹೇಳ್ತಾರೆ. ಅದು ಹೇಳ್ತಾರ ಅಂದ್ರ ಇರ್ತದತಿರೋ ಇಲ್ವರ್ತಿರೋ ಅಂತ ಹೇಳಿದ್ರೆ ಮುಂದೆ ಹೇಳ್ತಾರ ಅವರು. ಆದ್ದರಿಂದ ಭೂತಲದಲ್ಲಿ ಘಟದ ಸಮವಾಯ ಸಂಬಂಧವು ಚಿನ್ನ ಅತ್ಯಂತ ಅವಕ್ಕೂ ಕೂಡ ತನ್ನ ಪ್ರತಿಯೋಗಿಯಾದ ಘಟದೊಡನೆ ಯಾನು ವಿರೋಧ ಇರುವುದಿಲ್ಲ. ಪ್ರಾಚೀನರು ಹೇಳಿರು, ಯಾವ ರಾಗಭಾವಾದಿಗಳದವಲ್ಲ ಅವು ಪರಸ್ಪರ ಒಂದಿದ್ದಾಳಾಗ ಒಂದಿರಂಗಿಲ್ಲ, ಅವಕ್ಕೆ ವಿರೋಧ ಅದಾವ. ಅದು ಅಲ್ಲದೆ ಪ್ರತಿಯೋಗಿಯೊಡನೆ ವಿರೋಧ ಅಂತ ಹೇಳಿದರು. ಇವರು ಏನ್ ಹೇಳಿದ್ರು, ಎದರದು ಅತ್ಯಂತಿಕ ಭಾವ ಭೂತಲದಲ್ಲಿ ಸಂಯೋಗ ಸಂಬಂಧದಿಂದ ಘಟ ಇದ್ದಾಳಾಗನು ಅದೇ ಘಟದ್ದು ಅಲ್ಲಿ ಅತ್ಯಂತಿಕ ಅಭಾವವೂ ಕೂಡ ಇರುತ್ತದೆ. ಅಂದ್ರೆ ವಿರೋಧ ಇರುತ್ತದೆ, ವಿರೋಧ ಇರುವುದಿಲ್ಲ. ಇಲ್ಲಿನೂ ಒಳಗೆ ಬಂದ್ರು. ಹಿಂಗ್ ಹೇಳದ್ರಿಂದ ಅವರು ವಿರೋಧ ಹೇಳ್ತಾರ, ನೀವು ಅವಿರೋಧ ಹೇಳ್ತೀರಿ, ಹಂಗ ಸಂಭವಿಸ್ತದ ಅಂತ ಕೇಳಿದ ಹೇಳ್ತಾರ ಅವರು. ವಾಸ್ತವದಲ್ಲಿ ಭೂತಲದಲ್ಲಿ ಯಾವ ಸಂಬಂಧದಿಂದ ಘಟ ರೂಪ ಪ್ರತಿಯೋಗಿ ಇರುವುದೋ ತತ್ಸಂಬಂಧ ಚಿನ್ನ ಅತ್ಯಂತ ಭಾವ ಇರುವುದಿಲ್ಲ. ಇಲ್ಲಿ ಯಾವ ಸಂಬಂಧದಿಂದ ಘಟದ ಭೂತಲದಲ್ಲಿ ಘಟರೂಪ ಪ್ರತಿಯೋಗಿ ಇರುವುದು ತತ್ಸಂಬಂಧ ಚಿನ್ನ ಅಂದ್ರೆ ಅದೇ ಸಂಬಂಧ, ಸಂಯೋಗ ಸಂಬಂಧದಿಂದ ಭೂತಲದಲ್ಲಿ ಘಟ ಇತ್ತಂದ್ರ ಅದೇ ಸಂಯೋಗ ಸಂಬಂಧದಿಂದ ಘಟದ ಅತ್ಯಂತಿಕ ಅಭಾವ ಇರುವುದಿಲ್ಲ. ಅಂದರೆ ಭೂತಲದಲ್ಲಿ ಘಟವು ಯಾವಾಗ ಸಂಯೋಗ ಸಂಬಂಧದಿಂದ ಇರುವುದೋ ಆಗ ಘಟದ ಸಂಯೋಗ ಸಂಬಂಧವು ಚಿನ್ನ ಅತ್ಯಂತ ಅಭಾವ ಇರುವುದಿಲ್ಲ. ಕಿಂತು ಘಟದ ಅನ್ಯ ಸಂಬಂಧವು ಚಿನ್ನ ಅತ್ಯಂತ ಭಾವದರು ಆಗಲು ಕೂಡ ಇರುತ್ತದೆ. ಈ ಪ್ರಕಾರವಾಗಿ ಹೇಳಬೇಕಾಗುತ್ತದೆ. ಈ ಪ್ರಕಾರವಾಗಿ ಹೇಳಬೇಕಾಗುತ್ತದೆ. ಅಂದ್ರೆ ಪ್ರತಿಯೋಗಿಯೊಡನೆ ಪರಸ್ಪರ ವಿರೋಧ, ಇಲ್ಲಿ ಆ ಪ್ರತಿಯೋಗಿಯೊಡನೆ ವಿರೋಧ ಅವಿರೋಧ ಇವೆಲ್ಲ ಹೇಳಬೇಕಾಗಿತ್ತಂದ್ರ ಅಲ್ಲಿ ಸಂಬಂಧದಿಂದಲೇ ವಿರೋಧದ, ಸಂಬಂಧದಿಂದಲೇ ಅವಿರೋಧದ, ಸಮ ಸಂಬಂಧದಿಂದ ವಿರೋಧ ಅದ, ವಿಷಮ ಸಂಬಂಧದಿಂದ ಅವಿರೋಧ ಅನ್ನತಕ್ಕಂಥ ವಿಷಯ ಹಿಂದನೆ ಹೇಳಿದರು, ಹಿಂದೆ ಹೇಳ್ಕೊಂಡು ಬಂದಾರ. ಯಾವ ಸಂಬಂಧದಿಂದ ಅಲ್ಲಿ ಪ್ರತಿಯೋಗಿ ಇರ್ತದ ಅದೇ ಸಂಬಂಧದಿಂದ ಅತ್ಯಂತ ಭಾವ ಇರಂಗಿಲ್ಲ, ವಿಷಮ ಸಂಬಂಧದಿಂದ ಇರುತ್ತದೆ. ಆದ್ರೆ ಸಂಬಂಧದಿಂದಲೇ ಯಾನು ಭಾವ ಅಭಾವಗಳು ಸಂಭವಿಸುತ್ತವೆ, ಕೇವಲ ಪ್ರತಿಯೋಗಿಯಿಂದ ಇಲ್ಲ ಅನ್ನುವಂಥ ವಿಷಯಕವಾಗಿ ವಿಸ್ತಾರವಾಗಿ ತಿಳಿಸ್ಯಾರ ಹಿಂದೆ. ಕಿಂತು ಘಟದ ಅನ್ಯ ಸಂಬಂಧ ಚಿನ್ನ ಅಂದ್ರ ಸಂಯೋಗ ಸಂಬಂಧದಿಂದ ಭೂತಲದಲ್ಲಿ ಘಟ ಇತ್ತು ಅಂದ್ರೆ ಆ ಸಂಯೋಗ ಸಂಬಂಧದಿಂದ ಅದೇ ಘಟದ್ದು ಅಲ್ಲಿ ಅತ್ಯಂತಿಕ ಅಭಾವ ಇರಂಗಿಲ್ಲ. ಅನ್ಯ ಸಂಬಂಧ ಅಂದ್ರ ಸಮವಾಯ ಸಂಬಂಧ ಚಿನ್ನ ಅತ್ಯಂತಿಕ ಅಭಾವ ಇರಲು ಶಕ್ಯವಿರುತ್ತದೆ, ಅಲ್ಲಿ ಇರುತ್ತದೆ. ಈ ಪ್ರಕಾರವಾಗಿ ಹೇಳಬೇಕು. ಅವರು ಇರ್ತದ ಅಂತ ಹೇಳ್ತಾರೆ, ನೀವು ಇರಂಗಿಲ್ಲ ಅಂತ ಹೇಳ್ತೀರಿ, ನೀವು ಇರ್ತದ ಅಂತ ಹೇಳ್ತೀರಿ, ಅವ್ರು ಇರಂಗಿಲ್ಲ ಅಂತ ಹೇಳ್ತಾರೆ. ಯಾರು ಯಾವಾಗ ಕರೆ ಅಂತ ತಿಳ್ಕೊಬೇಕಂದ್ರ ಈಗ ಅವ್ರೊಂದ್ ನೇಮ್ ಹೇಳಿದ್ರು, ಆ ಪ್ರತಿಯೋಗಿದು ಯಾವ ಸಂಬಂಧದಿಂದ ಇರ್ತದ ಅದೇ ಸಂಬಂಧದಿಂದ ಅದರದು ಅತ್ಯಂತ ಅಭಾವ ಇರಂಗಿಲ್ಲ, ಭಿನ್ನ ಸಂಬಂಧದಿಂದ ಇರ್ತದ. ಅಂದ್ರೆ ಸಂಬಂಧಗಳ ಭಿನ್ನ ಮಾಡಿ ಅಲ್ಲಿ ಅತ್ಯಂತಿಕ ಅಭಾವ ಇರುತ್ತದೆ ಅಂತ ಹೇಳಿದರು. ಏನೆಂದರೆ ಸರ್ವ ಅಭಾವಗಳಿಗೆ ತಮ್ಮ ಪ್ರತಿಯೋಗಿತಾ ಅವಚೇದಕ ಸಂಬಂಧ ವಿಶಿಷ್ಟ ಪ್ರತಿಯೋಗಿಯೊಡನೆ ವಿರೋಧವಿರುತ್ತದೆ. ಏನ್ ಹೇಳಿದ್ರಿ?
ಎಲ್ಲ ಅಭಾವಗಳಿಗೆ ತಮ್ಮ ಪ್ರತಿಯೋಗಿತಾವಚ್ಛೇದಕ ಸಂಬಂಧ ವಿಶಿಷ್ಟ. ಇಲ್ಲಿ ಶಬ್ದ ಏನು ವಿಷಯ ಬಹಳ ತುಸು ಇದ್ರೂ ನ್ಯಾಯಶಾಸ್ತ್ರದ ಪ್ರಕಾರವಾಗಿ ಏನದ ಶಬ್ದ ಗೌರವದ ಶಬ್ದಗಳ ಬಹಳ ಹಾಕಿರುವುದರಿಂದ ಏನಾಗ್ತದ ಆ ವಿಷಯದ ಸಂಬಂಧ ಕಡಿತದ. ಯಾಕಂದ್ರೆ ಸೂಕ್ಷ್ಮವಾಗಿ ನಮ್ಮ ವೃತ್ತಿಯ ಶಬ್ದಗಳ ಸಂಬಂಧದ ಕಡೆಗೆ ಬೆನ್ನ ಹತ್ತದೇ ಇರುವುದರಿಂದ ಯಾನ್ ಹೇಳಕತ್ತರು ಅಂದಂಗ ಅನಿಸ್ತದ. ಸರ್ವ ಅಭಾವಗಳಿಗೆ ಅಂದ್ರೆ ಎಲ್ಲ ಅಭಾವಗಳಿಗೆ ತಮ್ಮ ಪ್ರತಿಯೋಗಿತಾವಚ್ಛೇದಕ ಸಂಬಂಧ ವಿಶಿಷ್ಟ ಪ್ರತಿಯೋಗಿಯೊಡನೆ ವಿರೋಧವಿರುತ್ತದೆ. ಎಲ್ಲ ಅಭಾವಗಳಿಗೆ ಪ್ರತಿಯೋಗಿತಾ ಅವಚ್ಛೇದಕ ಈ ಪ್ರತಿಯೋಗಿತಾ ಅವಚ್ಛೇದಕ ಈ ಶಬ್ದಕ್ಕ ಅರ್ಥ ಏನು? ಇದು ಮೊದಲ ಇದು ಈ ಶಬ್ದ ಮತ್ತು ಶಬ್ದದ ಆವರಣ ಭಂಗ ಆದ ಇದರ ಅರ್ಥದ ಆವರಣನು ಭಂಗ ಆಯ್ತಂದ್ರೆ ಸರಳ ತಿಳಿತದ. ಅದು ಆವರಣ ಭಂಗ ಆಗಿತ್ತೀರ ಅಂದ್ರೆ ತಿಳಿದಿತ್ತೀರ ಅಂದ್ರ ಯಾರು ಹೇಳ್ತಾರೋ ಯಾರಿಗೂ ಅಂದಂಗ ಅನಿಸ್ತದ. ಪ್ರತಿಯೋಗಿತಾ ಅವಚ್ಛೇದಕ ಇಲ್ಲಿ ನಿನ್ನೆ ಇದೇ ಜಂಪಲ್ ಮಾಡ್ತದ. ಪ್ರತಿಯೋಗಿತಾ ಅವಚ್ಛೇದಕ ನಿನ್ನ ಕೇಳದ್ರಲ್ರಿ ಕೇಸನೂರಣ್ಣವ್ರ? ಅಂದ್ರ ಪ್ರತಿಯೋಗಿತಾ ಅವಚ್ಛೇದಕ ಶಬ್ದಕ್ಕ ಅರ್ಥ ಏನು ಸ್ವಲ್ಪ ಇದು ಆಗ್ಯದ್ರಿ? ಇಲ್ರಿ ಪೂರಾ ಓದಲ್ರಿ. ಅದೇ ಅವು ಇದು ಆಗ್ಲಾರ ಬಿಟ್ಟಕ್ಕ ಜರ ಇದು ಆಗ್ತದ ಏನಿಲ್ಲ. ಯಾಕಂದ್ರೆ ಸುತ್ತ ನ್ಯಾಯಶಾಸ್ತ್ರದ ಏನು ಶಬ್ದಗಳ ಸುತ್ತ ಹಾಕಿ ಬಳಸುವುದರಿಂದ ಇಲ್ಲಿ ಪ್ರತಿಯೋಗಿತಾ ಅವಚ್ಛೇದಕ ಅಂದ್ರೆ ಎದಕ್ಕ ಅನ್ನಬೇಕು ಅನ್ನೋದು ಹಿಂದೆ ಹೇಳ್ಯಾರ. ಯಾನ್ ಹೇಳ್ಯಾರಿ? ಅಭಾವದ ಪ್ರತಿಯೋಗಿ ಇರುತ್ತದೆ ಮತ್ತು ಪ್ರತಿಯೋಗಿಯಲ್ಲಿ ಯಾವ ಧರ್ಮ ಇರುವುದೋ ಅದು ಪ್ರತಿಯೋಗಿತ ಅವಚ್ಛೇದಕವೆನಿಸುತ್ತದೆ. ಪ್ರತಿಯೋಗಿತ ಅವಚ್ಛೇದಕ ಪ್ರತಿಯೋಗಿತಾ ಅವಚ್ಛೇದಕ ಹಿಂಗ ಅಂದ್ರೆ ಏನು ಅಂತ ಕೇಳಿದ್ರೆ ಪ್ರತಿಯೋಗಿಯಲ್ಲಿ ಇರತಕ್ಕಂತ ಯಾವ ಧರ್ಮದಲ್ಲ ಯಾವದರ ಅಭಾವ ಹೇಳ್ತೇವೋ ಅದಕ್ಕ ಅದು ಏನಿರ್ತದ್ರಿ? ಯಾವದರ ಅಭಾವ ಹೇಳ್ತೇವಲ್ಲ ಆ ಅಭಾವಕ್ಕ ಅದು ಏನಿರ್ತದ್ರಿ? ಅದೇ ಪ್ರತಿಯೋಗಿ ಇರ್ತದ. ಆ ಪ್ರತಿಯೋಗಿಯಲ್ಲಿ ಇರತಕ್ಕಂತ ಯಾವ ಧರ್ಮದಲ್ಲ ಆ ಪ್ರತಿಯೋಗಿತಾ ಅವಚ್ಛೇದಕ ಇರ್ತದೆ. ಆ ಪ್ರತಿಯೋಗಿಯಲ್ಲಿ ಇರ್ತಕ್ಕಂಥದ್ದು ಯಾವ ಧರ್ಮದಲ್ಲ ಆ ಧರ್ಮಕ್ಕೆ ಏನಂತಾರಿ? ಪ್ರತಿಯೋಗಿತಾ ಅವಚ್ಛೇದಕ. ಪ್ರತಿಯೋಗಿತಾ ಅವಚ್ಛೇದಕ ಅಂದ್ರೆ ಏನು ಅಂದ್ರೆ ಪ್ರತಿಯೋಗಿಯಲ್ಲಿ ಇರತಕ್ಕಂತ ಯಾವ ಧರ್ಮದಲ್ಲ ಆ ಧರ್ಮಕ್ಕ ಏನಂತಾರ? ಪ್ರತಿಯೋಗಿತಾ ಅವಚ್ಛೇದಕ. ಯಾಕಂದ್ರೆ ಆ ಪ್ರತಿಯೋಗಿಯಲ್ಲಿನೇ ಇರುವುದರಿಂದ ಅದಕ್ಕೆ ಪ್ರತಿಯೋಗಿತಾ ಅವಚ್ಛೇದಕ ಅಂತ ಕರೀತಾರ. ಅಂದ್ರ ಪ್ರತಿಯೋಗಿಯಲ್ಲಿ ಅಂದ್ರೆ ಘಟದಲ್ಲಿ ಘಟತ್ವ ಏನದ್ರಿ? ಘಟ ಅನ್ನೋದು ಪ್ರತಿಯೋಗಿ ಅದ. ಅದರಲ್ಲಿ ಘಟತ್ವ ಅನ್ನೋದು ಏನದ್ರಿ? ಧರ್ಮದ. ಆ ಧರ್ಮಕ್ಕೆ ಏನ್ ಅನ್ಬೇಕ್ರಿ? ಪ್ರತಿಯೋಗಿತಾ ಅವಚ್ಛೇದಕ. ಪ್ರತಿಯೋಗಿತಾ ಅವಚ್ಛೇದಕ. ಇದು ಒಂದ್ ರೀತಿ. ಎದರ ಬದ್ದಲ್ರಿ ಇದು? ಪ್ರತಿಯೋಗಿತಾ ಅವಚ್ಛೇದಕ ಅಂದ್ರಿ ಯಾನು ತಿಳ್ಕೋಬೇಕು. ಪ್ರತಿಯೋಗಿತಾ ಅವಚ್ಛೇದಕ ಅನ್ನೋದು ಇದೊಂದು ವಾಕ್ಯ ಅದ ಅಥವಾ ಇದೊಂದು ಶಬ್ದ ಅದ. ಇದಕ್ಕ ಅರ್ಥ ಪ್ರತಿಯೋಗಿಯಲ್ಲಿ ಇರುವ ಧರ್ಮಕ್ಕೆ ಪ್ರತಿಯೋಗಿತಾ ಅವಚ್ಛೇದಕ ಅಂತ ಕರೆದ್ರು. ಇದರ ಮೇಲೆ ಶಂಕಾ ಸಮಾಧಾನಗಳು ಹಿಂದ ಮಕ್ಕಳಾಗಿ ಹೋಗ್ಯಾವ. ಆ ಪ್ರತಿಯೋಗಿಯಲ್ಲಿ ಇರುವುದರಿಂದ ಆ ಪ್ರತಿಯೋಗಿತಾ ಅವಚ್ಛೇದಕ ಅಂದ್ರೆ ಏನಾಗ್ತಂದ್ರ ಆ ಪ್ರತಿಯೋಗಿಯಲ್ಲಿ ಏನೇನವ? ಪ್ರತಿಯೋಗಿಯಲ್ಲಿ ಇರುವುದು ಪದಾರ್ಥತ್ವನು ಅದ, ಪ್ರತ್ಯತ್ವನು ಅದ, ದ್ರವ್ಯತ್ವನು ಅದ. ಪದಾರ್ಥತ್ವಗಳನ್ನು ಹಿಂಗ ಬಗ್ಗಳ ಅದರಲ್ಲಿ ಇರುವುದರಿಂದ ಇವನು ಪ್ರತಿಯೋಗಿತಾ ಆಗಬೇಕು ತೀರಿ ಅನ್ನುವಂತ ಮತ್ತೆ ಶಂಕ ಮಾಡ್ಯಾನ ಅದ್ರ ಮೇಲೆ. ಇಲ್ಲ ಅಂತ ಅವು ಆಗುದಿಲ್ಲ ಅಂತ ಹೇಳ್ಯಾರ. ಪ್ರತಿಯೋಗಿತಾ ಅನ್ಸಂಗಿಲ್ಲ. ಯಾಕೆ ಅನ್ಸಂಗಿಲ್ಲ ಅಂದ್ರೆ ಮುಂದೆ ಆ ಪ್ರತಿಯೋಗಿತಕ್ಕ ಮತ್ತೊಂದು ಲಕ್ಷಣ ಮಾಡ್ಕೊಂಡ್ರು ಅವರು.
ಯಾವ ಶಬ್ದದಿಂದ ಯಾವ ಧರ್ಮದ ಪ್ರತೀತಿ ಆಗುವುದು ಅದಕ್ಕೆ ಪ್ರತಿಯೋಗಿತಾ ಅನ್ನಬೇಕು ಅಂತ ಮತ್ತೊಂದು ಲಕ್ಷಣ ಮಾಡ್ಕೊಂಡ್ರು. ಹ್ಮ್ ಆದ್ದರಿಂದ ಘಟದಲ್ಲಿ ಘಟ ಅನ್ನೋ ಶಬ್ದದಿಂದ ಘಟದಲ್ಲಿ ಘಟತ್ವ ಧರ್ಮದ ಪ್ರತೀತಿ ಆಗ್ತದೆ ವಿನ ಆ ದ್ರವ್ಯತ್ವಾದಿಗಳ ಪ್ರತೀತಿ ಆಗುವುದಿಲ್ಲ. ಆದ್ದರಿಂದ ಪ್ರತಿಯೋಗಿತಾ ಎದಕ್ಕೆ ಅನ್ಬೇಕು? ಆ ಘಟ ಘಟದಲ್ಲಿ ಇರ್ತಕ್ಕಂಥ ಘಟತ್ವ ಧರ್ಮದ್ದೇ ಪ್ರತಿಯೋಗಿತಾ ಅವಚ್ಛೇದಕ ಆಗ್ತದೆ ವಿನವ ಪ್ರತ್ಯತ್ವಾದಿಗಳದು ಆಗೋದಿಲ್ಲ. ಆಗುವುದಿಲ್ಲ. ಇಷ್ಟು ಹೇಳಿ ಈಗ ಅವು ಎರಡ ಪ್ರತಿಯೋಗಿತಾ ಅವಚ್ಛೇದಕವನ್ನು ಹೇಳಿ ಈಗ ಮೂರನೇದಾಗಿರ್ತಕ್ಕಂಥ ಅವಚ್ಛೇದಕ ಬಂದದ. ಅದು ಯಾವದಂದ್ರೆ ಮೂರನೇದು ಸಂಬಂಧ ಆದ್ರೂ ಯಾರದ ನೋಡ್ರಿ ಅದು ಮೊಬೈಲ್ ಸಾರ್ಕ ಫೋನ್ ಬರೋದು. ಮೂರನೇದ್ ಯಾವದ್ರಿ? ಯಾವ ಸಂಬಂಧದಿಂದ ಪದಾರ್ಥದ ಅಭಾವ ಹೇಳಲ್ಪಡುವುದು ಅದು ಆ ಪ್ರತಿಯೋಗಿತಾ ಅವಚ್ಛೇದಕ ಸಂಬಂಧವೆನಿಸುತ್ತದೆ. ಇವೆಲ್ಲ ಅವಚ್ಛೇದಕ ಸಂಬಂಧಗಳಿದಾವ. ಯಾವ್ದ್ರದು? ಪ್ರತಿಯೋಗಿತಾ ಅವಚ್ಛೇದಕ ಸಂಬಂಧ. ಯಾವ ಸಂಬಂಧದಿಂದ ಪದಾರ್ಥದ ಅಭಾವ ಹೇಳಲ್ಪಡುವುದು ಅದು ಪ್ರತಿಯೋಗಿತಾ ಅವಚ್ಛೇದಕ ಸಂಬಂಧವೆನಿಸುತ್ತದೆ. ಪ್ರತಿಯೋಗಿಯಲ್ಲಿ ಇರತಕ್ಕಂತ ಒಂದು ಧರ್ಮ ಪ್ರತಿಯೋಗಿತಾ, ಎರಡನೇದು ಪ್ರತೀತಿ ಪ್ರತಿಯೋಗಿತಾ, ಮೂರನೇದು ಸಂಬಂಧ ಪ್ರತಿಯೋಗಿತಾ. ಪ್ರತಿಯೋಗಿಯಲ್ಲಿ ಪ್ರತಿಯೋಗಿತಾ ಅವಚ್ಛೇದಕ ಇವ್ಯಾನವ? ಅವಚ್ಛೇದಕ ಇವು ಒಂದು ಸಂಬಂಧದ, ಒಂದು ಪ್ರತೀತಿಯದ, ಒಂದು ಧರ್ಮದ. ಪ್ರತಿಯೋಗಿತಾ ಅವಚ್ಛೇದಕ ಸಂಬಂಧದಿಂದ ಎಲ್ಲಿ ಬರ್ತಪ್ಪ? ತಮ್ಮ ಪ್ರತಿಯೋಗಿತಾ ಅವಚ್ಛೇದಕ ಸಂಬಂಧ ವಿಶಿಷ್ಟ ಪ್ರತಿಯೋಗಿಯೊಡನೆ ವಿರೋಧವಿರುತ್ತದೆ. ಪ್ರತಿಯೋಗಿತಾ ಅವಚ್ಛೇದಕ ಸಂಬಂಧದಿಂದ ಭಿನ್ನವಾದ ಅನ್ಯ ಸಂಬಂಧ ವಿಶಿಷ್ಟ ಪ್ರತಿಯೋಗಿಯೊಡನೆ ಯಾವ ಅಭಾವಗಳದ್ದು ಕೂಡ ವಿರೋಧ ಇರುವುದಿಲ್ಲ. ಅಂದ್ರೆ ಆ ಸಂಬಂಧವೇ ಪ್ರತಿಯೋಗಿತಾ ಅವಚ್ಛೇದಕದ. ಈ ಸಂದರ್ಭದಲ್ಲಿ ಬಂದಿರತಕ್ಕಂತ ವಿಷಯ ಸಂಬಂಧವೇ ಪ್ರತಿಯೋಗಿತಾ ಅವಚ್ಛೇದಕ ಅದ. ಎಲ್ಲಿ ಘಟದ್ದು ಭೂತಲದಲ್ಲಿ ಏನದ್ರಿ? ಸಂಯೋಗ ಸಂಬಂಧ ಹೇಳಿದ್ರೆ ಅಂದ್ರ ಆ ಸಂಯೋಗ ಸಂಬಂಧವೇ ಆ ಘಟದ ಪ್ರತಿಯೋಗಿತಾ ಅವಚ್ಛೇದಕ ಆಗ್ತದೆ. ಮತ್ತು ಸಮವಾಯ ಸಂಬಂಧ ಹೇಳಿದ್ರೆ ಅಂದ್ರೆ ಸಮವಾಯ ಸಂಬಂಧ ಪ್ರತಿಯೋಗಿ ಅವಚ್ಛೇದಕ ಆಗ್ತದೆ. ಅದಕ್ಕೆ ಹೇಳಿದ್ರು ಯಾವ ಸಂಬಂಧದಿಂದ ಪದಾರ್ಥದ ಅಭಾವ ಹೇಳಲ್ಪಡುವುದು ಅದು ಪ್ರತಿಯೋಗಿತಾ ಅವಚ್ಛೇದಕ ಎನಿಸುತ್ತದೆ. ಈಗ ಯಾನಿಲ್ ನಿರ್ಣಯ ಮಾಡಿದ್ರಿ? ಎಲ್ಲ ಅಭಾವಗಳಿಗೆ ಪ್ರತಿಯೋಗಿತಾ ಅವಚ್ಛೇದಕ ಸಂಬಂಧ ವಿಶಿಷ್ಟ ಅಂದ್ರೆ ಪ್ರತಿಯೋಗಿಯಲ್ಲಿರ್ತಕ್ಕಂಥ ಪ್ರತಿಯೋಗಿತಾ ಅಂದ್ರ ಅದುವೇ ಸಂಬಂಧ. ಸಂಬಂಧ ವಿಶಿಷ್ಟ ಪ್ರತಿಯೋಗಿಯೊಡನೆ ವಿರೋಧವಿರುತ್ತದೆ. ಸಂಯೋಗ ಸಂಬಂಧದಿಂದ ಭೂತಲದಲ್ಲಿ ಘಟ ಇತ್ತು ಅಂದ್ರೆ ಅದೇ ಸಂಯೋಗ ಸಂಬಂಧದಿಂದ ಅದೇ ಘಟದ್ದು ಆ ಭೂತಲದಲ್ಲಿ ಅತ್ಯಂತ ಅಭಾವ ಇರಂಗಿಲ್ಲ. ಯಾಕೆ ಇರಂಗಿಲ್ಲ? ತಮ್ಮ ಪ್ರತಿಯೋಗಿಯೊಡನೆ ವಿರೋಧವಿರುತ್ತದೆ. ಅವಚ್ಛೇದಕ ಧರ್ಮ ಏನದಲ್ಲ ಆ ಸಂಬಂಧ ಆಗಲಿ ಧರ್ಮ ಆಗಲಿ ಪ್ರತೀತಿ ಆಗಲಿ ಅದು ತನ್ನ ಪ್ರತಿಯೋಗಿಯೊಡನೆ ವಿರೋಧವಿರುತ್ತದೆ. ಆ ಪ್ರತಿಯೋಗಿತಾ ಅವಚ್ಛೇದಕ ಸಂಬಂಧದಿಂದ ಭಿನ್ನವಾದ ಅನ್ಯ ಸಂಬಂಧ ಅಂದ್ರೆ ಇಲ್ಲಿ ಸಂಯೋಗ ಸಂಬಂಧ ಇತ್ತಂದ್ರ ಅದಕ್ಕಿಂತಲೂ ಭಿನ್ನವಾದ ಸಂಬಂಧ ಅಂದ್ರೆ ಸಮವಾಯ ಸಂಬಂಧ. ಭಿನ್ನವಾದ ಅನ್ಯ ಸಂಬಂಧ ವಿಶಿಷ್ಟ ಪ್ರತಿಯೋಗಿಯೊಡನೆ ಯಾವ ಅಭಾವಗಳದ್ದು ಕೂಡ ವಿರೋಧವಿರುವುದಿಲ್ಲ. ಸಮವಾಯ ಸಂಬಂಧ ಪ್ರತಿಯೋಗಿತಾ ಅವಚ್ಛೇದಕದ ಏನು ವಿರೋಧ ಇರಂಗಿಲ್ಲ. ಮತ್ತು ಸಂಯೋಗ ಸಂಬಂಧ ಅವಚ್ಛೇದಕದ ವಿರೋಧವಿರುತ್ತದೆ. ಎದರಲ್ಲಿ? ಅಭಾವದ್ದು ತನ್ನ ಪ್ರತಿಯೋಗಿಯೊಡನೆ ಅವಚ್ಛೇದಕತ ಸಂಬಂಧದಿರಲಿ ಧರ್ಮದ್ದಿರಲಿ ಪ್ರತೀತಿದು ಇರಲಿ
ಆ ಸಂಬಂಧದ್ದು ಪ್ರತಿಯೋಗಿಯೊಡನೆ ವಿರೋಧದ, ಅನ್ಯ ಸಂಬಂಧದ್ದು ವಿರೋಧ ಇರುವುದಿಲ್ಲ. ನಿನ್ನೆ ಅದ್ರ ಮೇಲೆ ಏನ್ ಶಂಕ ಬಂದಿತ್ರಿ? ನಿನ್ನೆ ಕಾಲಿಕಾರ ಮುಂದದೇನ್ರಿ ಅದೇನ ಮುಂದದ ಇನ್ನ ಮುಂದೆ ಬರ್ಲಿ ಈಗ ಅಂತ ತಡ್ಸಲ್ರಿ ಅವೆಲ್ಲ ಸೀದಾ ಹೋಗ್ತಾವ ನೋಡ್ರಿ. ಇಟ್ಟು ಹಿಂದಿಂದ ನಿಮಗೆ ತಿಳಿತದ, ಮುಂದಿಂದ ನಿಂದ್ರಲಾರ್ದೆ ಹೋಗ್ತದ. ಹ್ಞೂ. ಈಗ ನೋಡಿ ಏನೆಂದರೆ ಅತ್ಯಂತವಾದ ಪ್ರತಿಯೋಗಿತಾ ಅವಚ್ಛೇದಕ ಸಂಬಂಧಗಳು ಅನೇಕವಾಗಿರುತ್ತವೆ. ಎದರ ಅತ್ಯಂತ ಅಭಾವ ಹೇಳ್ತಿರಲ್ಲ ಅಲ್ಲಿ ಅದರ ಸಂಬಂಧಗಳು ಅನೇಕವಾಗಿರುತ್ತವೆ. ಅವು ಹೆಂಗಂದ್ರೆ ಮುಂದೆ ಹೇಳ್ತಾರೆ ನೋಡ್ರಿ. ಈಗ ಯಾವ ಅಧಿಕರಣದಲ್ಲಿ ಯಾವ ಪದಾರ್ಥವು ಯಾವ ಸಂಬಂಧದಿಂದ, ಯಾವುದೇ ಅಧಿಕರಣದಲ್ಲಿ ಯಾವುದೇ ಪದಾರ್ಥ ಅದರ ಸಂಬಂಧ ಇರುತ್ತದೆಯೋ ಅದೇ ಅಧಿಕರಣದಲ್ಲಿ ಅದೇ ಪದಾರ್ಥದ ಅಪರ ಸಂಬಂಧ ಚಿನ್ನ ಅತ್ಯಂತವು ಕೂಡಲು ಇರಲು ಶಕ್ಯ ಇರುತ್ತದೆ. ಅದೇ ತೋರಲ್ಲ, ಭೂತಲದಲ್ಲಿ ಸಂಯೋಗ ಸಂಬಂಧದಿಂದ ಘಟ ಇತ್ತು ಅಂದ್ರೆ ಆ ಭೂತಲದಲ್ಲಿ ಸಂಯೋಗ ಸಂಬಂಧದಿಂದ ಅತ್ಯಂತಿಕ ಅಭಾವ ಇರಂಗಿಲ್ಲ. ಯಾಕಂದ್ರ ಪ್ರತಿಯೋಗಿತಾ ಅವಚ್ಛೇದಕ ಸಂಬಂಧ ವಿಶಿಷ್ಟ ಪ್ರತಿಯೋಗಿಯೊಡನೆ, ಈ ಶಬ್ದ ಗೌರವ ನೋಡ್ರಿ, ಶಬ್ದ ಎಷ್ಟು ಊಚ್ ಹಾಕ್ತಾರ. ಹೌದ್ರಿ. ಆ ಪ್ರತಿಯೋಗಿಯೊಡನೆ ಅದರದ್ದು ಏನದ ವಿರೋಧದ, ಆದ್ದರಿಂದ ಅಲ್ಲಿ ಇರಂಗಿಲ್ಲ. ಅನ್ಯ ಸಂಬಂಧದಿಂದ ಅಂದ್ರೆ ಸಮವಾಯ ಸಂಬಂಧದಿಂದ ಅದೇ ಅಧಿಕರಣದಲ್ಲಿ ಅದೇ ಭೂತಲದಲ್ಲಿ ಏನು ಅದೇ ಘಟದ್ದು ಯಾವ ಸಮವಾಯ ಸಂಬಂಧದಿಂದ ಅಂದ್ರೆ ಅನ್ಯ ಸಂಬಂಧದಿಂದ ಅತ್ಯಂತ ಅಭಾವ ಕೂಡಲು ಇರಲು ಶಕ್ಯವಿರುತ್ತದೆ. ಅನ್ಯ ಸಂಬಂಧದಿಂದ ಅದೇ ಪ್ರತಿಯೋಗಿದ್ದು ಅಭಾವ ಅನ್ಯ ಸಂಬಂಧದಿಂದ ಅದೇ ಅಧಿಕರಣದಲ್ಲಿ ಇರಲು ಶಕ್ಯವಿರುತ್ತದೆ. ಅಂದ್ರೆ ಅಲ್ಲಿ ವಿರೋಧ ಇಲ್ಲ, ಅವಿರೋಧವಿರುತ್ತದೆ. ಅದು ಹೇಗೆಂದರೆ ಅಂದ್ರೆ ಉದಾಹರಣೆ ಕೊಟ್ಟು ತಿಳಿಸ್ತಾರೆ ಇಲ್ಲಿ. ಪೃಥ್ವಿಯಲ್ಲಿ ಗಂಧವು ಸಮವಾಯ ಸಂಬಂಧದಿಂದ ಇರುತ್ತದೆ. ಎಲ್ಲಿ? ಭೂಮಿಯಲ್ಲಿ ಗಂಧವು ಅದ ಭೂಮಿಯಲ್ಲಿ ಅಂದ್ರೆ ಅದಕ್ಕೊಂದು ಸಂಬಂಧ ಇದ್ದೇ ಇರ್ತದೆ. ಯಾವ ಸಂಬಂಧದಿಂದ ಇರ್ತದ್ರಿ? ಆ ಭೂಮಿಯಲ್ಲಿ ಗಂಧ ಒಂದು ಕಾಲದಲ್ಲಿ ಇದ್ದು ಒಂದು ಕಾಲದಲ್ಲಿ ಇದ್ದಿತ್ತಿಲ್ಲ ಅಂದ್ರ, ಅಥವಾ ಆ ಸಂಯೋಗ ಸಂಬಂಧದಿಂದ ಕೂಡಿ ಅಗಲುವಿಕೆ ಇತ್ತು ಅಂದ್ರೆ ಅದು ಸಂಯೋಗ ಸಂಬಂಧದಿಂದ ಇರ್ತಿತ್ತು. ಆದ್ರೆ ಈ ಗಂಧ ಆ ಪೃಥ್ವಿಯಲ್ಲಿ ಹಂಗ ಇರಂಗಿಲ್ಲ. ಹೆಂಗಿರ್ತಂದ್ರ ನಿತ್ಯವಾಗಿರುವುದರಿಂದ ಅದಕ್ಕೆ ಯಾವ ಸಂಬಂಧ ತರಿ? ಸಮವಾಯ ಸಂಬಂಧ. ನ್ಯಾಯಶಾಸ್ತ್ರಕಾರರು ಇಂಥ ಸಂದರ್ಭದಲ್ಲಿ ಸಮವಾಯ ಸಂಬಂಧ ಸ್ವೀಕಾರ ಮಾಡ್ಯಾರ. ವೇದಾಂತಿಗಳು ತಾವ್ಯಾತ್ಮ ಸಂಬಂಧ ಸ್ವೀಕಾರ ಮಾಡ್ಯಾರ. ನೋಡ್ರಿ ಗೊತ್ತಾಗ್ತದಿಲ್ಲ. ಪೃಥ್ವಿಯಲ್ಲಿ ಗಂಧವು ಸಮವಾಯ ಸಂಬಂಧದಿಂದ ಇರುತ್ತದೆ. ಪೃಥ್ವಿಯಲ್ಲಿ ಗಂಧವು ಸಮವಾಯ ಸಂಬಂಧದಿಂದ ಇರುತ್ತದೆ, ಸಂಯೋಗ ಸಂಬಂಧದಿಂದ ಅದು ಯಾವಾಗ್ಲೂ ಇರುವುದಿಲ್ಲ. ಪೃಥ್ವಿಯಲ್ಲಿ ಗಂಧ ಸಮವಾಯ ಸಂಬಂಧದಿಂದ ಇರ್ತದೆ. ಯಾಕಂದ್ರೆ ಅದು ನಿತ್ಯ ಸಂಬಂಧ ಇರುವುದರಿಂದ ಸಮವಾಯ ಸಂಬಂಧದಿಂದ ಇರ್ತದೆ. ಮತ್ತು ಸಂಯೋಗ ಸಂಬಂಧದಿಂದ ಅದು ಅಂದ್ರೆ ಗಂಧವು ಯಾವಾಗ್ಯೂ ಅಂದ್ರೆ ಯಾವಾಗನೂ ಇರುವುದಿಲ್ಲ. ಆದ್ದರಿಂದ ಆ ಸಂಯೋಗ ಸಂಬಂಧ ಚಿನ್ನ ಆ ಗಂಧದ ಅತ್ಯಂತಿಕ ಅಭಾವವೇ ಇರುತ್ತದೆ. ಆದರೆ ಸಮವಾಯ ಸಂಬಂಧದಿಂದ ಅತ್ಯಂತಿಕ ಅಭಾವ ಇರುವುದಿಲ್ಲ. ಎದರಲ್ಲಿ? ಗಂಧದ್ದು ಪೃಥ್ವಿಯಲ್ಲಿ. ಸಮವಾಯ ಸಂಬಂಧದಿಂದ ಅತ್ಯಂತಿಕ ಅಭಾವ ಇರಂಗಿಲ್ಲ. ಗಂಧದ್ದು ಪೃಥ್ವಿಯಲ್ಲಿ, ಪೃಥ್ವಿ ಅಂತಕ್ಕಂಥ ಅಧಿಕರಣದಲ್ಲಿ ಗಂಧ ಅನ್ನತಕ್ಕಂಥ ಪ್ರತಿಯೋಗಿದು ಏನಿರ್ತದ್ರಿ? ಸಂಯೋಗ ಸಂಬಂಧದಿಂದ ಯಾವಾಗನೂ ಇರಂಗಿಲ್ಲ.
ಇಲ್ಲ ಅನ್ನುವುದೇ ಅಭಾವ. ಯಾವಾಗಿಲ್ಲ ಅಂದ್ರೆ ಎಂದೂ ಇಲ್ಲ ಅಂದ್ರೆ ಅತ್ಯಂತಿಕ ಅಭಾವ. ಅಂದ್ರೆ ಒಂದೇ ಅಧಿಕರಣದಲ್ಲಿ ಭಿನ್ನ ಸಂಬಂಧದಿಂದ ಅತ್ಯಂತಿಕ ಅಭಾವನು ಇರ್ತದ ಮತ್ತು ಅನುಯೋಗಿನೂ ಇದು ಯಾನು ಪ್ರತಿಯೋಗಿನೂ ಇರ್ತದಿಲ್ರಿ. ಹ್ಮ್. ಪ್ರತಿಯೋಗಿ ಯಾವದ್ರಿ? ಇಲ್ಲಿ ಪ್ರತಿಯೋಗಿ ಘಟ ರೀ. ಇದು ಪೃಥ್ವಿ ಅದ. ಹಾ ರೀ, ಪ್ರತಿಯೋಗಿ ಘಟ ರೀ. ಇಲ್ಲಿ ನಡೆದ ವಿಷಯ ಯಾವ್ದ್ರಿ ಈಗ? ಪೃಥ್ವಿಯಲ್ಲಿ ಗಂಧ 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 ನಡೆದಿರ್ತಕ್ಕಂಥ ವಿಷಯ ಯಾವ್ದದ? ಗಂಧ. ಗಂಧ. ಪೃಥ್ವಿಯಲ್ಲಿ ಎಲ್ಲಿ ಯಾದರದು ಗಂಧ ಪೃಥ್ವಿಯಲ್ಲಿ ಸಂಯೋಗ ಸಂಬಂಧದಿಂದ ಇರಂಗಿಲ್ಲ. ಎಲ್ಲಿ ಇರಂಗಿಲ್ಲ? ಎಲ್ಲಿ ಅಂದ್ರ ಅಲ್ಲಿ ಭೂಮಿಯಲ್ಲಿ ಅಂದ್ರೆ ಭೂಮಿ ಏನಾಯ್ತು? ಅನುಯೋಗಿ ಆಯ್ತು. ಗಂಧ ಏನಾಯ್ತು? ಪ್ರತಿಯೋಗಿ ಆಯ್ತು. ಇರಂಗಿಲ್ಲ. ಯಾವಾಗ ಇರಂಗಿಲ್ಲ ಅಂದ್ರೆ ಎಂದೂ ಇರಂಗಿಲ್ಲ ಅಂದ್ರೆ ಅತ್ಯಂತಿಕ ಅಭಾವ ಆಯ್ತು. ಇಲ್ಲ ಅಂದ್ರೆ ಅಭಾವ, ಎಂದೂ ಇಲ್ಲ ಅಂದ್ರೆ ಅತ್ಯಂತಿಕ. ಅದಕ್ಕೆ ಪ್ರತಿಯೋಗಿ ಯಾವ್ದೈತ್ರಿ? ಗಂಧವೇ ಪ್ರತಿಯೋಗಿ ಆಯ್ತು. ಅನುಯೋಗಿ ಯಾವ್ದಾಯ್ತು? ಪೃಥ್ವಿ ಅನುಯೋಗಿ ಆಯ್ತು. ಆದ್ರ ಪೃಥ್ವಿಯಲ್ಲಿ ಗಂಧದ ಅತ್ಯಂತ ಅಭಾವನು ಇರ್ತದ ಮತ್ತು ಅಲ್ಲಿ ಪ್ರತಿಯೋಗಿ ಆದ ಇಲ್ರಿ. ಎಲ್ಲಿ? ಇಲ್ಲಿ ಪೃಥ್ವಿಯಲ್ಲಿ, ಅನುಯೋಗಿಯಲ್ಲಿ ಅದ. ಮತ್ತೆ ಇದ್ರೂ ಆ ಪ್ರತಿಯೋಗದ ಅತ್ಯಂತ ಅಭಾವನು ಅಲ್ಲಿ ಇರ್ತದಿಲ್ಲ. ಅಂದ್ರೆ ಸಂಬಂಧದ ಬೇರೆ ಬೇರೆ ಆಗಿ ಇಲ್ಲಿ ಸಂಯೋಗ ಸಂಬಂಧ ಅವಿಚ್ಛಿನ್ನ ಪ್ರತಿಯೋಗಿತಾ ಅವಚ್ಛೇದಕದಿಂದ ಆ ಪ್ರತಿಯೋಗಿದು ಅತ್ಯಂತ ಅಭಾವನು ಇರ್ತದ ಮತ್ತು ಸಮವಾಯ ಸಂಬಂಧ ಅವಿಚ್ಛಿನ್ನ ಪ್ರತಿಯೋಗಿತಾ ಅವಚ್ಛೇದಕದ ಪ್ರತಿಯೋಗಿನೂ ಇರ್ತದೆ. ಎರಡು ಸಂಭವಿಸ್ತದ. ಇಲ್ಲಿ ತನಕ ಗೊತ್ತಲ್ರಿ. ಈಗ ಏನ್ ಇರ್ತದ್ರಿ? ಎಲ್ಲಿರ್ತದ? ಪೃಥ್ವಿಯಲ್ಲಿ ಗಂಧ ಇರ್ತದ. ಗಂಧ ಅಂದ್ರೆ ಎದಕ್ ಅನ್ನೋದ್ರಿ? ಘ್ರಾಣ ಇಂದ್ರಿಯ ಗಾಯ ಮಾತ್ರ ಗುಣ ಗಂಧ. ಯಾವುದು ಘ್ರಾಣ ಇಂದ್ರಿಯದಿಂದ ಮಾತ್ರ ಗ್ರಹಿಸಲ್ಪಡುವ ಗುಣ ಅದಲ್ಲ, ಘ್ರಾಣೇಂದ್ರಿಯ ಗ್ರಾಯ ಗುಣಂ ಗಂಧ. ಘ್ರಾಣ ಇಂದ್ರಿಯದಿಂದ ಗ್ರಹಿಸಲ್ಪಟ್ಟಿರ್ತಕ್ಕಂಥ ಯಾವುದು ಗುಣ ಅದ ನೋಡ್ರಿ, ಗುಣ. ಆ ಗುಣಕ್ಕೆ ಅನ್ಬೇಕು. ಏನ್ ಅನ್ಬೇಕ್ರಿ? ಗಂಧ. ಗಂಧ ಅನ್ಬೇಕು. ಆ ಗಂಧ ಸುಗಂಧ ದುರ್ಗಂಧ ಭೇದದಿಂದ ಅನೇಕ ಪ್ರಕಾರವಾಗಿರುತ್ತದೆ. ಹೌದಲ್ರಿ? ಆ ಗಂಧದ್ದು ಆ ಪೃಥ್ವಿಯಲ್ಲಿ ಏನು ಸಂಯೋಗ ಸಂಬಂಧ ಅವಿಚ್ಛಿನ್ನ ಪ್ರತಿಯೋಗಿತಾ ಅವಚ್ಛೇದಕದಿಂದ ಅತ್ಯಂತಿಕ ಅಭಾವನು ಅದ ಮತ್ತು ಸಮವಾಯ ಸಂಬಂಧ ಅವಿಚ್ಛಿನ್ನ ಪ್ರತಿಯೋಗಿತಾ ಅಲ್ಲಿ ಸದಾ ಇರುವುದರಿಂದ ಅತ್ಯಂತಿಕ ಅಭಾವ ಇರುವುದಿಲ್ಲ. ಆದ್ದರಿಂದ ಎಲ್ಲಿ ಗೊತ್ತಿರ ನೋಡ್ರಿ, ಈಗ ಶಕ್ಯವಿರುತ್ತದೆ. ಪೃಥ್ವಿಯಲ್ಲಿ ಗಂಧವು ಸಮವಾಯ ಸಂಬಂಧದಿಂದ ಇರುತ್ತದೆ, ಸಂಯೋಗ ಸಂಬಂಧದಿಂದ ಯಾವಾಗ್ಲೂ ಇರುವುದಿಲ್ಲ. ಆದ್ದರಿಂದ ಯಾವಾಗನೂ ಇಲ್ಲದೆ ಇರುವುದರಿಂದ ಪೃಥ್ವಿಯಲ್ಲಿ ಗಂಧ ಸಂಯೋಗ ಸಂಬಂಧ ಅವಿಚ್ಛಿನ್ನ ಅತ್ಯಂತ ಅಭಾವವಿರುತ್ತದೆ. ಇಲ್ಲಿ ಅತ್ಯಂತ ಅಭಾವವಿರುತ್ತದೆ. ಇಲ್ಲಿ ಪ್ರತಿಯೋಗಿತಾ ಅವಚ್ಛೇದಕ ಸಂಬಂಧವು ಸಂಯೋಗವಿರುತ್ತದೆ. ಇದೇ ತಡಿಸ್ಯಾದ ನಿಮ್ಗೆ. ನಿನ್ನ ಯಾರು ಶಾಂತು ಮಾರಾದ್ರು ಮತ್ತ ಅಕ್ಕವ್ರೊಬ್ರು ಯಾರು ಕೇಳಿದ್ರಲ್ರಿ, ಸಂಯೋಗ ಸಂಬಂಧ ಹೆಂಗ್ ಕುಂಡ್ರಿಸ್ಕೊಡ್ರಿ ಅಂದ್ರಲ್ರಿ ನಿನ್ನ. ಇಲ್ಲಿ ಪ್ರತಿಯೋಗಿತಾ ಅವಚ್ಛೇದಕ ಸಂಬಂಧವು ಸಂಯೋಗವಿರುತ್ತದೆ. ಅದು ಹೆಂಗ ಎಲ್ಲಿ ಕುಂಡಿರ್ತದ್ರಿ? ಈಗ ಪೃಥ್ವಿಯಲ್ಲಿ ಸಂಯೋಗ ಸಂಬಂಧದಿಂದ ಗಂಧದ್ಯಾನದ್ರಿ ಅತ್ಯಂತಿಕ ಅಭಾವದ. ಹೌದಲ್ರಿ? ಪ್ರತಿಯೋಗಿತಾ ಅವಚ್ಛೇದಕ ಸಂಬಂಧವು ಸಂಯೋಗವಿರುತ್ತದೆ.
ಮತ್ತ ಅತ್ಯಂತಿಕ ಅಭಾವಕ ಪ್ರತಿಯೋಗಿತಾ ಅವಚ್ಛೇದಕ ಯಾವ್ದದ್ರಿ? ಸಂಯೋಗಿ ಅದ. ಸಂಯೋಗ. ಮತ್ತೆ ಕುಂಡಿರ್ತದಿಲ್ರಿ ಅಲ್ಲಿ ಪೃಥ್ವಿಯಲ್ಲಿ. ಪ್ರತಿಯೋಗಿತ ಸಂಬಂಧ ಸಂಯೋಗವಿರುತ್ತದೆ. ಇದ್ರದ್ದು ಮೋಕಳ ಆಯ್ತು ನೋಡ್ರಿ ಇವತ್ತೆ. ನಿನ್ನೇನೋ ಕೇಳಿದ್ರಲ್ಲ, ಅಲ್ಲಿ ಸಂಯೋಗ ಸಂಬಂಧದಿಂದ ಹೆಂಗಿರ್ತದ್ರಿ ಅಂತ ಕೇಳಿದ್ರಲ್ಲ. ಪ್ರತಿಯೋಗಿತ ಅವಚ್ಛೇದಕ ಸಂಯೋಗ ಸಂಬಂಧ ಅಲ್ಲಿ ಪೃಥ್ವಿಯಲ್ಲಿ ಇರ್ತದ. ಏನ್ ಇರ್ತಂದ್ರ ಅತ್ಯಂತಿಕ ಸಂಯೋಗ ಸಂಬಂಧ ಅತ್ಯಂತಿಕ ಅಭಾವ ಇರ್ತದ. ಗಂಧದ್ದು ಪೃಥ್ವಿಯಲ್ಲಿ ಸಂಯೋಗ ಸಂಬಂಧದಿಂದ ಅತ್ಯಂತಿಕ ಅಭಾವ ಇರ್ತದ. ಆ ಪ್ರತಿಯೋಗಿ ಅಂದ್ರೆ ಗಂಧದ್ದು, ಪ್ರತಿಯೋಗಿತಾ ಅಂದೊಳಗ ಸಂಬಂಧ ಯಾವ್ದ? ಸಂಯೋಗದ. ಆ ಸಂಯೋಗ ಅಲ್ಲಿ ಇರ್ತದ. ಅದರಂತೆ ಜಲದಲ್ಲಿ ಗಂಧವು ಸಂಯೋಗ ಸಂಬಂಧದಿಂದಲೂ ಇರುವುದಿಲ್ಲ. ಎಲ್ಲಿ? ಜಲದಲ್ಲಿ. ಎದರಂತೆರಿ? ಅದರಂತೆ ಅಂತ ಹೇಳ್ಯಾರ. ಅದರಂತೆ ಅಂತ ಹೇಳ್ಯಾರ ಅಂದೊಳಗ ಈಗ ಒಂದು ಹೇಳ್ಯಾರಲ್ರಿ. ಪೃಥ್ವಿ ಈಗ ಅವ್ರು ಹೇಳ್ಯಾರ ಅಂತ ಹೇಳಿನಿ ಅದರಂತೆ ಅಂತಾರ ಅವ್ರು. ಅದರಂತೆ ಅಂದ್ರ ಸಂಯೋಗ ಸಂಬಂಧದಿಂದ ಗಂಧವು ಪೃಥ್ವಿಯಲ್ಲಿ ಏನಿರ್ತದ? ಅತ್ಯಂತಿಕ ಅಭಾವ ಇರುತ್ತದೆ. ಅದರಂತೆ ಜಲದಲ್ಲಿ ಗಂಧವು ಸಂಯೋಗ ಸಂಬಂಧದಿಂದಲೂ ಇರುವುದಿಲ್ಲ. ಪೃಥ್ವಿಯಲ್ಲಿ ಗಂಧ ಹ್ಯಾಂಗ ಸಂಯೋಗ ಸಂಬಂಧದಿಂದ ಇರುವುದಿಲ್ಲವೋ ಹಾಗೇ ಆ ಗಂಧವು ಎಲ್ಲಿ ಜಲದಲ್ಲಿಯೂ ಇರುವುದಿಲ್ಲ. ಹೆಂಗಿರಂಗಿಲ್ಲ ಅಂದ್ರೆ ಗಂಧವು ಸಂಯೋಗ ಸಂಬಂಧದಿಂದಲೂ ಇರುವುದಿಲ್ಲ. ಮತ್ತು ಸಂಯೋಗ ಸಂಬಂಧದಿಂದ ಗಂಧ ಪೃಥ್ವಿಯಲ್ಲಿ ಸಂಯೋಗ ಸಂಬಂಧದಿಂದ ಇಲ್ಲ. ಯಾವಾಗಿಲ್ಲ? ಯಾವಾಗನೂ ಇಲ್ಲ, ಎಂದೂನು ಇಲ್ಲ. ಮತ್ತ ಇಲ್ಲೇನು ಅಂದ್ರ ಅದ. ಮತ್ತ ಆದಂದ್ರ ಯಾವ ಸಂಬಂಧದಿಂದ ಅದ? ಅದು ಸಮವಾಯ ಸಂಬಂಧದಿಂದ ಅದ. ಎಲ್ಲಿ? ಗಂಧ ಪೃಥ್ವಿಯಲ್ಲಿ. ಮತ್ತ ಪೃಥ್ವಿಯಲ್ಲಿ ಗಂಧ ಹ್ಯಾಂಗ ಸಂಯೋಗ ಸಂಬಂಧದಿಂದ ಇರುವುದಿಲ್ಲವೋ ಅತ್ಯಂತಿಕ ಅಭಾವ ಇರುವುದು, ಅದರಂತೆ ಜಲದಲ್ಲಿಯೂ ಗಂಧದ ಸಂಯೋಗ ಸಂಬಂಧದಿಂದ ಏನಿರ್ತದ್ರಿ? ಇರುವುದಿಲ್ಲ. ಮತ್ತು ಇದು ಸಂಯೋಗ ಸಂಬಂಧದಿಂದ ಪೃಥ್ವಿಯಲ್ಲಿನೂ ಇಲ್ಲ, ಜಲದಲ್ಲಿನೂ ಇಲ್ಲ. ಇನ್ನು ಸಮವಾಯ ಸಂಬಂಧದಿಂದ ಗಂಧ ಪೃಥ್ವಿಯಲ್ಲಿ ಅದ, ಮತ್ತೆ ಇನ್ನು ಜಲದಲ್ಲಿ ಆದೋ ಇಲ್ಲ ಅಂತ ಕೇಳಿದ್ರೆ ಮುಂದಿಂದ ಹೇಳ್ತಾರೆ ನೋಡ್ರಿ. ಮತ್ತು ಸಮವಾಯ ಸಂಬಂಧದಿಂದಲೂ ಇರುವುದಿಲ್ಲ. ಕಿಂತು ಜಲದಲ್ಲಿ ಗಂಧವು ಕಾಲಿಕ ಸಂಬಂಧದಿಂದಲೇ ಇರುತ್ತದೆ. ಇಲ್ಲಿ ಸಂಯೋಗ ಸಂಬಂಧ ಪ್ರತಿಯೋಗಿತಾ ಅವಚ್ಛೇದಕನೂ ಇಲ್ಲ, ಸಮವಾಯ ಸಂಬಂಧ ಪ್ರತಿಯೋಗಿತಾ ಅವಚ್ಛೇದಕನೂ ಇಲ್ಲ. ಮತ್ ಇಲ್ಲೇನು ಅಂತ ಕೇಳಿದ್ರ ಇಲ್ಲದ್ ಇಲ್ಲ ಯಾಕೆ ಹೇಳ್ತೀರಿ ಅಂತ ಕೇಳಿದ್ರೆ ಮುಂದೆ ಹೇಳ್ತಾರ ಅವರು. ಕಿಂತು ಜಲದಲ್ಲಿ ಗಂಧವು ಕಾಲಿಕ ಸಂಬಂಧದಿಂದಲೇ ಇರುತ್ತದೆ. ಆದ್ದರಿಂದ ಅಂದ್ರೆ ಕಾಲಿಕ ಸಂಬಂಧದಿಂದ ಇರುವುದರಿಂದ ಸಂಯೋಗ ಸಂಬಂಧ ಅವಚಿನ್ನ ಪ್ರತಿಯೋಗಿತಾ ಅವಚ್ಛೇದಕ ಇಲ್ಲ, ಸಮವಾಯ ಸಂಬಂಧ ಪ್ರತಿಯೋಗಿತಾ ಅವಚ್ಛೇದಕ ಇಲ್ಲ, ಕಾಲಿಕ ಸಂಬಂಧ ಪ್ರತಿಯೋಗಿತಾ ಅವಚ್ಛೇದಕ ಇರುವುದರಿಂದ. ಇರುತ್ತದೆ. ಆದ್ದರಿಂದ ಜಲದಲ್ಲಿ ಗಂಧದ ಸಂಯೋಗ ಸಂಬಂಧ ಅವಚಿನ್ನ ಮತ್ತು ಸಮವಾಯ ಸಂಬಂಧ ಅವಚಿನ್ನ ಅತ್ಯಂತ ಅಭಾವವೇ ಇರುತ್ತದೆ. ಇಲ್ಲಿ ಅಭಾವ ಅದಲ್ಲ, ಎಲ್ಲಿ? ಜಲದಲ್ಲಿ. ಯಾವ್ದರದು? ಗಂಧದ್ದು. ಯಾನದ? ಅಭಾವದ. ಅಭಾವ ಅಂದ್ರೆ ಏನು? ಇಲ್ಲ. ಯಾನಿಲ್ಲ? ಗಂಧ ಇಲ್ಲ. ಎಲ್ಲಿಲ್ಲ? ಜಲದಲ್ಲಿಲ್ಲ. ಜಲದಲ್ಲಿ ಇಲ್ಲ. ಸಂಯೋಗ ಸಂಬಂಧದಿಂದಲೂ ಇಲ್ಲ, ಸಮವಾಯ ಸಂಬಂಧದಿಂದಲೂ ಇಲ್ಲ. ಸಮವಾಯ ಸಂಬಂಧದಿಂದಲೂ ಗಂಧ ಎಲ್ಲಿ? ಜಲದಲ್ಲಿಲ್ಲ. ಯಾವಾಗಿಲ್ಲ? ಎಂದೂನು ಇಲ್ಲ. ಎಂದೂನು ಇಲ್ಲ, ಯಾವಾಗನೂ ಇಲ್ಲದರಿಂದ ಅದರದ್ದು ಏನದ? ಗಂಧದ್ದು. ಎಲ್ಲಿ? ಜಲದಲ್ಲಿ ಅದ. ಏನದ? ಅತ್ಯಂತಿಕ ಅಭಾವದ. ಮತ್ತು ಸಂಯೋಗ ಸಂಬಂಧದಿಂದಲೂ ಗಂಧ ಜಲದಲ್ಲಿ ಇಲ್ಲ. ಆದ್ದರಿಂದ ಏನದಲ್ಲಿ? ಸಂಯೋಗ ಸಂಬಂಧ ಅವಚಿನ್ನ ಪ್ರತಿಯೋಗಿತಾ ಅದರದೂ ಅತ್ಯಂತಿಕ ಅಭಾವ ಇರುತ್ತದೆ.
ಒಟ್ಟಿ ಇಲ್ಲ ಇಲ್ಲ ಅಂತ ಹೇಳಿ ಬಿಡ್ರಲ್ಲ ಅಂತ ಕೇಳಿದ್ರೆ ಕಾಲಿಕ ಸಂಬಂಧದಿಂದ ಇರುತ್ತದೆ ಅಂತ ಹೇಳ್ತಾರ. ಇದ್ರ ಮೇಲೆ ನಿನ್ನೆ ಏನೋ ನೀವು ಶಂಕ ಮಾಡಿದ್ರಿ, ನೋಡೋಣ ಮತ್ತೆ ಹಿಂದಿಗಡೆ. ಹ್ಮ್ ಕಿಂತು ಜಲದಲ್ಲಿ ಗಂಧವು ಕಾಲಿಕ ಸಂಬಂಧದಿಂದಲೇ ಇರುತ್ತದೆ. ಆದ್ದರಿಂದ ಜಲದಲ್ಲಿ ಗಂಧದ ಸಂಯೋಗ ಸಂಬಂಧ ಅವುಚಿನ್ನ ಮತ್ತು ಸಮವಾಯ ಸಂಬಂಧ ಅವುಚಿನ್ನ ಅತ್ಯಂತವಾವು ಇರುತ್ತದೆ. ಇಲ್ಲಿ ಪ್ರಥಮ ಅತ್ಯಂತವಾದ ಪ್ರತಿಯೋಗಿತಾವಚ್ಛೇದಕವು ಇಲ್ಲಿ ಎದರದು ಎಲ್ಲಿ ಹೇಳಕತ್ತಾರ ಈ ಸಂದರ್ಭದಲ್ಲಿ ಅಂದ್ರೆ ಇಲ್ಲಿ ಅಂದ್ರೆ ಜಲದಲ್ಲಿ ಗಂಧದ್ದು. ಇಲ್ಲಿ ಪ್ರಥಮ ಅತ್ಯಂತವಾದ ಅವಚ್ಛೇದಕ ಸಂಬಂಧವು ಸಂಯೋಗ ಸಂಬಂಧವಿರುತ್ತದೆ ಮತ್ತು ದ್ವಿತೀಯ ಅತ್ಯಂತವಾದ ಪ್ರತಿಯೋಗಿತಾವಚ್ಛೇದಕವು ಸಮವಾಯ ಸಂಬಂಧವಿರುತ್ತದೆ. ಕಾಲಿಕ ಸಂಬಂಧದಿಂದಲಾದರೂ ಪ್ರತ್ಯೇಕ ಜನ್ಯದಲ್ಲಿ ಉತ್ಪನ್ನವಾಗಿರುವ ರೂಪ ಅನಿತ್ಯ ದ್ರವ್ಯಗಳಲ್ಲಿ ಪದಾರ್ಥಗಳು ಇರುತ್ತವೆ. ಅಂದ್ರೆ ಏನ್ ಹೇಳಿದ್ರಿ, ಏನ್ ಸಿದ್ಧ ಮಾಡಿದ್ರಿ ಇಲ್ಲಿತನ? ಪ್ರಥಮ ದ್ವಿತೀಯ ಅಂತ ಎರಡು ಪ್ರಕಾರ ಮಾಡ್ಕೊಂಡ್ರು. ಎದರದು? ಆ ಗಂಧದ್ದೇ. ಎಲ್ಲಿ? ಜಲದಲ್ಲಿ. ಜಲದಲ್ಲಿ ಅಂದ್ರೆ ಜಲದಲ್ಲಿ ಜಲ ಅನುಯೋಗ್ಯದ, ಗಂಧ ಅದು ಪ್ರತಿಯೋಗ್ಯದ. ಆ ಗಂಧದ್ದು ಯಾನು ಪ್ರತಿಯೋಗಿತ ಅವಚ್ಛೇದಕ ಯಾನು ವಿಷಯ ನಡೆದದ್ದು ಈಗ ಸಂಬಂಧದ್ದು. ಸಂಯೋಗ ಸಂಬಂಧದಿಂದ ಪ್ರತಿಯೋಗಿತ ಸಂಯೋಗ ಸಂಬಂಧ ಅವಚ್ಛೇದಕ ಅತ್ಯಂತಿಕ ಅಭಾವವ್ಯದ, ಅದು ಪ್ರಥಮದ್ದು. ದ್ವಿತೀಯದ್ದು ಏನದ್ರಿ? ಗಂಧದು ಎಲ್ಲಿ? ಜಲದಲ್ಲಿ. ಏನದ್ರಿ? ಸಮವಾಯ ಸಂಬಂಧ ಅವುಚಿನ್ನ ಪ್ರತಿಯೋಗಿತ ಸಂಬಂಧ ಸಮವಾಯದ, ಅದ್ರದನು ಅತ್ಯಂತಿಕ ಅಭಾವದ. ಇಲ್ಲಿ ತನ ಬರೋಬರ್ ಗೊತ್ತಲ್ರಿ ಈಗ? ಮತ್ತು ದ್ವಿತೀಯ ಅತ್ಯಂತವಾದ ಪ್ರತಿಯೋಗಿತಾವಚ್ಛೇದಕವು ಸಮವಾಯ ಸಂಬಂಧವಿರುತ್ತದೆ. ಕಾಲಿಕ ಸಂಬಂಧದಿಂದಲಾದರೂ ಪ್ರತ್ಯೇಕ ಜನ್ಯದಲ್ಲಿ ಹುಟ್ಟಿರ್ತಕ್ಕಂಥ ಉತ್ಪನ್ನವಾಗಿರುವ ಕಾರ್ಯರೂಪ ಅನಿತ್ಯ ದ್ರವ್ಯಗಳಲ್ಲಿ. ಇನ್ನು ವಿಷಯ ಸ್ವಲ್ಪ ಬೇರೆ ಕಡೆ ಅಂದ್ರೆ ಬೇರೆ ಕಡೆ ಇಲ್ಲ, ಅದರಲ್ಲೇ ಅದಕ್ಕರೆ ಮತ್ತೊಂದು ಸ್ವಲ್ಪ ಸೂಕ್ಷ್ಮದ ಕಡೆ ಹೋಗ್ತದ. ನಿತ್ಯ ಅನಿತ್ಯ ಅನ್ನತಕ್ಕಂಥ ದ್ರವ್ಯಗಳ ಎರಡು ಪ್ರಕಾರ ಮಾಡ್ಕೊಂಡವ್ರು ಬಂದಾರೆ ಅವರು. ಯಾವ್ರಿ? ಯಾರು ಮಾಡ್ಯಾರ? ನ್ಯಾಯಶಾಸ್ತ್ರಕಾರರು. ದ್ರವ್ಯ ಎಷ್ಟದವ್ರಿ ಒಟ್ಟ? 9. ಏನ್ ಜ್ಞಾಪಕ ಅದಾವ್ರಿ? ಶಾಂತ ಮಹಾರಾಜರು ಬಂದಿಲ್ಲೇನ್ರಿ ಇವತ್ತ? ಬಂದಂಗಿಲ್ ಬಂದಂಗ ಕಾಣಿಸಲ್ರಿ ಅವ್ರಿಗೆ, ಏನು ಹತ್ತದೇನು? ದ್ರವ್ಯಗಳು ಪಠಾಣ್ ಶೆಟ್ಟಿ ಅಣ್ಣವ್ರ ಅದರ ನೋಡ್ರಿ. ಗೊತ್ತವ್ರಿಗೆ, ಅವ್ರೆಲ್ಲ ಸುಮ್ಮಕೊಂಡಿರ್ತಾರೆ, ಮತ್ತೆ ನಮ್ಗೆ ಹಚ್ಚಿಲ್ಲ. ನಮಗ ಎಲ್ಲ ಲಕ್ಷದಾಗಿಲ್ರಿ ಅಣ್ಣ. ಈಗ ಕೆಸ್ನೂರ್ ಅಣ್ಣವ್ರು ಹೇಳದಲ್ರಿ, ದ್ರವ್ಯಗಳು ಎಷ್ಟು ಪ್ರಕಾರ ಅಂದ್ರ 9 ಪ್ರಕಾರ ಅದಾವ. 9 ಪ್ರಕಾರ ದ್ರವ್ಯಗಳದಾವ. ಅವು ಯಾವ ಅಂದ್ರ ಪ್ರತ್ಯಾಪ್, ತೇಜ್, ವಾಯು, ಆಕಾಶ, ಕಾಲ, ದಿಶಾ, ಆತ್ಮ, ಮನ ಅನ್ನತಕ್ಕಂಥ ಇವು 9 ದ್ರವ್ಯಗಳು. ಇದರಲ್ಲಿ ನಿತ್ಯ ದ್ರವ್ಯ ಅನಿತ್ಯ ದ್ರವ್ಯ ಅಂತ ಭಿನ್ನ ಮಾಡ್ಕೊಂಡ್ ಬಂದಾರ ಅವರು. ಇದರಲ್ಲಿನೆ ಈ ನಿತ್ಯ ದ್ರವ್ಯ ಆಕಾಶ, ಕಾಲ, ದಿಶಾ, ಆತ್ಮ ಇವು ನಿತ್ಯ ಅಂತ. ಹಂಗೇನಲ್ರಿ, ಹಂಗೇನಲ್ಲ. ಅಂದ್ರೆ ಪರಮಾಣು ರೂಪದಿಂದ ನಿತ್ಯ ಅದಾವ ಮತ್ತು ದ್ವಣಕಾದಿ ರೂಪದಿಂದ ಅನಿತ್ಯ. ದ್ವಣಕಾದಿ ರೂಪದಿಂದ ಅನಿತ್ಯ ಅದಾವ. ಅವು ಪೃಥ್ವಿ, ಜಲ, ಅಗ್ನಿ, ವಾಯು ಮೊದಲು ಮಾಡಿಕೊಂಡು ಇವು ಪರಮಾಣು ರೂಪದಿಂದ ಅನಿತ್ಯ ಅದಾವ. ಇದು ದ್ವಣಕಾದಿ ರೂಪದಿಂದ ಅನಿತ್ಯ ಅದಾವ ಮತ್ತು ಪರಮಾಣು ರೂಪದಿಂದ ನಿತ್ಯನದಾವ. ಆಕಾಶಾದಿಗಳ ಮೊದಲು ಮಾಡ್ಕೊಂಡು ನೀವು ಅಂದಂಗ ಅವು ನಿತ್ಯನದಾವ, ಅದರಲ್ಲಿ ಅನ್ನೋ ಸಂಶಯ ಇಲ್ಲ.
ಹ್ಮ್ ಯಾವ್ರಿ? ಆಕಾಶ, ಆತ್ಮ, ಕಾಲ, ದಿಶಾ, ಮನಾದಿಗಳು. ಇವು ಎಲ್ಲ ಹೆಂಗವ? ಇವು ನಿತ್ಯ ದ್ರವ್ಯ ಅದಾವ. ಆದ್ರೆ ಇವು ಕೆಲವೊಂದು ಪರಮಾಣ ರೂಪದಿಂದ ನಿತ್ಯ ಅದಾವ, ದ್ವಣಕಾದಿ ರೂಪದಿಂದ ಅನಿತ್ಯ ದ್ರವ್ಯಗಳದಾವ. ಇಲ್ಲಿ ಅನಿತ್ಯ ದ್ರವ್ಯಗಳದ್ದು ಅಂತ ಬಂದದ ಇಲ್ಲಿ, ಹೌದಲ್ರಿ? ಸಮವಾಯ ಎಲ್ಲಿ ಗೊತ್ತಿರಪ್ಪ ಅದು? ಸಮವಾಯ ಸಂಬಂಧವಿರುತ್ತದೆ, ಕಾಲಿಕ ಸಂಬಂಧದಿಂದ. ಈಗ ಒಬ್ಬಿಡ್ರಿ, ಕಾಲಿಕ ಸಂಬಂಧದಿಂದಲಾದರೂ ಇನ್ನು ಮೂರನೇದಾಗಿರ್ತಕ್ಕಂಥ ಸಂಯೋಗ ಸಂಬಂಧ, ಸಮವಾಯ ಸಂಬಂಧ, ಇವು ಎರಡನ್ನು ಹೇಳಿ ಈಗ ಕಾಲಿಕ ಸಂಬಂಧ ಕಡೆ ಬಂದಾರ. ಇನ್ನು ಕಾಲಿಕ ಸಂಬಂಧ ನೋಡ್ರಿ, ಟೈಮ್ ಆಗ್ಯದ ನೋಡ್ರಣ. ಹಾಗಾದ್ರಿ ಕಾಲಿಕ ಸಂಬಂಧದಿಂದಲಾದರೂ ಪ್ರತ್ಯೇಕ ಜನ್ಯದಲ್ಲಿ ಅಂದ್ರೆ ಪ್ರತ್ಯೇಕ ಜನ್ಯದಲ್ಲಿ ಅಂದ್ರೆ ಉತ್ಪನ್ನವಾಗಿರುವ ಕಾರ್ಯರೂಪ ಅನಿತ್ಯ ದ್ರವ್ಯಗಳಲ್ಲಿ ಸರ್ವ ಪದಾರ್ಥಗಳು ಇರುತ್ತವೆ. ಯಾನಿರ್ತಾವ, ಎಲ್ಲಿರ್ತಾವ? ಈ ಕಾಲಿಕ ವಿಷಯದ ಮೇಲೆ ಹೊಂಟದ. ನಾಳೆ ದಿವಸ ನಾವು ನೀವೆಲ್ಲ ಕೇಳಿ ಧನ್ಯರಾಗೋಣ ಅನ್ನತಕ್ಕಂಥ ಈ ವಾಗ್ರೂಪ ಸೇವೆಯನ್ನು ಶ್ರೀ ಸದ್ಗುರುನಾಥರ ಶ್ರೀಪಾದದಲ್ಲಿ ಅರ್ಪಿಸಿ ವಿರಾಮವನ್ನು ಕೊಡುತ್ತೇನೆ. ಹರ ಓಂ ತತ್ಸತ್ ಪರಬ್ರಹ್ಮಣೇ ನಮಃ.